ಮಾಡ್ತಿದ್ದಾರೆ. ನಮ್ಮ ಜಿಲ್ಲಾಡಳಿತ ನಾವು ಬೇಕಾದಂತ ಸಪೋರ್ಟ್ ಆಗ್ತಾ ಇದೆ. ಇನ್ನು ಈ ಸಾರಿ ಸಿಎಂ ಅವ್ರನ್ನ ನೆಕ್ಸ್ಟ್ ಮಂತ್ ಕೆಲವು ಕಂಪ್ಲೀಟ್ ಆಗಿದೆ, ಕೆಲವು ಹೊಸ ಉದ್ಘಾಟನೆ ಮಾಡುತ್ತೆ. ಹೇಳಿದಂತ ಕೆಲವರು ಉದ್ಘಾಟನೆ ಮಾಡೋದಕ್ಕೆ ಸಿಎಂ ಅವರಿಂದ ಒಂದು ಕಾರ್ಯಕ್ರಮ ಇದೇನೆ. ಕೆಲವು ಕಂಪ್ಲೀಟ್ ಆಗಿದ್ದು ನಮಾರ್ಪಣೆ ಮಾಡ್ತೀವಿ. ಈಗ ಹೊಸದು ಸಿ ಆಫೀಸ್ ಇದೆ, ದೊಡ್ಡದಾಗಿ ಫ್ಲೈಓವರ್ ಇದೆ. ನಮ್ಮ ಬಸ್ ಸ್ಟ್ಯಾಂಡ್ ರೆಡಿ ಆಗಿದೆ, ಅದನ್ನ ಉದ್ಘಾಟನೆ ಮಾಡಬೇಕಾಗಿದೆ. ಬಸ್ ಸ್ಟ್ಯಾಂಡ್ ಸ್ಮಾರ್ಟ್ ಸಿಟಿಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅದಕ್ಕೆ ಸದ್ಯ ಪರಿಹಾರ ಏನಿಲ್ಲ. ಈಗ ಯಾಕಂದ್ರೆ ನಮ್ಮ ಕಡೆ ಜಾಗ ಅಂತಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಬಿಟ್ಟು ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದಾದ್ರೆ ಮಲ್ಟಿ ಸ್ಟೋರ್ ನಾವು ಹಿಂಗಿದ್ದಾಗ 10 ವರ್ಷದಿಂದ ಮಾಡಿ ಇನ್ನೂ ಮಠ ನಂಗೆ ಅಂದೇ ವಿಶ್ವ ಕನ್ನಡ ಸಮ್ಮೇಳನದಾಗ ಪ್ರಪೋಸಲ್ ಬಂದಿತ್ತು. ಸಿಎಂ ಮುಂದಿನ ತಿಂಗಳು ಇದ್ದಾಗ ಅವಾಗ ಪ್ರಪೋಸಲ್ ಮಾಡಿದ್ರು. ಪುರುಷರು ಇದ್ದಾಗ ಸರ್, ಈಗ ಸೇವಾ ಕಾರ್ಯಕ್ರಮ ನಿಗದಿಯಾಗಿದೆ ಸರ್? ಇಲ್ಲ, ಇದೆಲ್ಲ ರೆಡಿ ಮಾಡಿ ಮಾಡೋದಕ್ಕೆ ಪ್ಲಾನ್ ಇದೆ. ಕೆಲವು ಅಪ್ರೂವಲ್ ಬಂದಿಲ್ಲ, ದುಡ್ಡು ಸ್ಯಾಂಕ್ಷನ್ ಆಗಿದೆ, ಅಪ್ರೂವಲ್ ಡಿಪಾರ್ಟ್ಮೆಂಟ್ ಒಬ್ಬ ಶಾಸಕರಿಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಅವ್ರಿಗೆ ಏನೇನು ಬೇಕು ಅದನ್ನ ಬಂದಾಗ ಗೋಪಾಲ್ 97 ಒಬ್ರಿಗೆ ಈ ಸಮಯ ಯಾವ ಜಾಗ ಆಗುವ ಕರ್ಕೊಂಡ್ಬಂದ್ವಿ. ಒಟ್ಟಾರೆ ಅವರು ಬೆಳಗಾವಿ ಜಿಲ್ಲೆ ಭ್ರಷ್ಟಾಚಾರದಲ್ಲಿ ಅನ್ನೋ ಮಾತು ಮಾತಾಡಿದ್ರು. ಆ ಹಿನ್ನೆಲೆ ನಾವೇನ್ ಸೀರಿಯಸ್ ತಗೋತೀವಿ ಅಂತ ಹೇಳಿಕ್ಕೆ ಘಟನೆಗಳು ಆಗ್ತಾನೆ ಇರ್ತಾವ. ಅದನ್ನು ನಾವೇ ನಮ್ಮ ಹಾರಗೇರಿ ಸರ್ಕಾರಿ ಜಮೀನನ್ನ ಖಾನಾಪುರದಾಗ ಮಾಡಿದ್ದೆ. DC ಅವರು ನಾವು ಕೂಡ ಹಾಕಿ ರದ್ದು ಮಾಡ್ತಾ ಇರ್ತೀವಿ. ಗಮನಕ್ಕೆ ಬಂದೇ ಮಾಡ್ತೀವಿ. 77 ಔಷಧಿ ಇಲಾಖೆ ಅವ್ರು ನೋಡ್ಬೇಕಲ್ಲ, ಅವ್ರ ಡ್ಯೂಟಿ ಅದು. ಅವ್ರ ಮೇಲೆ ಅವ್ರ ಜವಾಬ್ದಾರಿ ನೋಡಲ್ಲ. ಪೂರ್ತಿ ಏನು ಕೆಲಸ ಆಗಲಿಲ್ಲ ಅನ್ನೋ ನಾವು ಅದನ್ನು ಸೀರಿಯಸ್ ಆಗಿ ಆ ರೀತಿ 120 ಕೋಟಿ ನಮ್ಮ ಸರ್ಕಾರ ಕೊಡ್ತಾ ಇದೆ. ಅದು ಅಂಗಡಿ ಅಪ್ರೂವ್ ಆಗಿ ಹೋಗಿದೆ. 120 ಕೋಟಿ ಸರಿಯಾದ ಸ್ಕೀಮಲ್ಲಿ ಕೊಟ್ಟಾರೆ. ಈಗಾಗಲೇ ಎಲ್ಲೆಲ್ಲಿ ಬೇಕು ಔಷಧಿ ಮಾಡಿದ್ದಾರೆ. ಆದ್ರೆ ನಾವು ನಗರಸಭೆಯಿಂದ ದುಡ್ಡು ಜನರೇಟ್ ಮಾಡಿ ಮಾಡುವಂತ ಪರಿಸ್ಥಿತಿ ಯಾವುದೇ ನಗರ ಪಾಲಿಕೆ ನಗರಸಭೆ ಸರ್ಕಾರನೇ ಅದಕ್ಕೆ ದುಡ್ಡನ್ನ ಕೊಡಬೇಕು. ಸರ್, ಈಗ ಯಲ್ಲಮ್ಮ ಗುಡ್ಡದಲ್ಲಿ ಸರಿಯಾಗಿ ಶೌಚಾಲಯದ ವ್ಯವಸ್ಥೆ ಆಗ್ತಿಲ್ಲ, ನೀರಿನ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ. ಅಲ್ಲ, ಈಗ ತಾತ್ಕಾಲಿಕವಾಗಿ ಕೂಡ ಇಲ್ಲ, ಭಕ್ತರು ಪರದಾಡುವಂತದ್ದು. ಮೊನ್ನೆ ನಾವು ಹೋದಾಗ ಭಕ್ತರಿಗೆ ಸಮಸ್ಯೆಗಳಾಗ್ತಾ ಇದಾವೆ, ತಾತ್ಕಾಲಿಕವಾಗಿ ಆದ್ರೂ ಮಾಡ್ಬೇಕಲ್ಲ ಸರ್? ಹೇಳ್ತೀವಿ, ಆದ್ರೆ ನೀವು ಹೇಳಿದ್ದು ಎಲ್ಲ ಹೊಸದ್ರಲ್ಲಿ ಹೊಸದಾಗೋದ್ರ ಮಟ್ಟ ಆದ್ರೂ ವ್ಯವಸ್ಥೆ ಆಗ್ಬೇಕು ಸರ್. ಪ್ರಾಧಿಕಾರ ಇದೆ, ಅದಕ್ಕೆ ಫಸ್ಟ್ ಹೇಳ್ದಂಗೆ ಹೊಸದ್ರಲ್ಲಿ ಟಾಯ್ಲೆಟ್ಗೆ ಫಸ್ಟ್ ಇದರಲ್ಲಿ ಬಟ್ ಈಗ ಅಂಗಡಿಗಳನ್ನ ತೆಗ್ದಿದ್ದಾರೆ, ಬುಟ್ಟಿಯಲ್ಲಿ ಹಿಡ್ಕೊಂಡು ಹೆಣ್ಮಕ್ಳೆಲ್ಲ ಮಾರಾಟ ಮಾಡ್ತಾ ಇದ್ರೆ ಅದೊಂದು ಅಲ್ಟರ್ನೇಟಿವ್ ವ್ಯವಸ್ಥೆ ಆಗಬೇಕು. ಇಲ್ಲ ಶಾಶ್ವತ ಆಲ್ರೆಡಿ ಮಾಡಿದ್ದಾರೆ. ಇನ್ನು ಕೆಲವರಿಗೆ ಮಾಡ್ಲಿಕ್ಕೆ ಆಗಿಲ್ಲ, ಬೇರೆ ಕಡೆ ದುಡ್ಡು ಹೋಗ್ಲಿಕ್ಕೆ ಅವ್ರು ಇಲ್ಲ. ಶಾಸಕರು DC ಅವರು ಪರಿಹಾರ ಮಾಡಿದ್ದಾರೆ. ಅಂದ್ರೆ ಭಕ್ತರಿಗೆ ಅದು ಸಮಸ್ಯೆ ಆಗ್ತಾ ಇದೆ. ಹೋಗೋರ್ನೆಲ್ಲ ಹಿಡಿದು ಅವ್ರು ಮಧ್ಯದಲ್ಲೇ ಬುಟ್ಟಿ ಹಿಡ್ಕೊಂಡು ಅವ್ರ ಮುಂದ್ಗಡೆ ಹೋಗಿ ತಗೊಳ್ಳಿ ಅನ್ನುವಂಥದ್ದು ಕೂಡ ಭಕ್ತರಿಗಿಂತ ವ್ಯಾಪಾರಿಗಳಿಂದ ದೇವಸ್ಥಾನ ಆಗ್ತದೆ. ಅಂದ್ರೆ ದುಡ್ಡೆಲ್ಲ ಗಲೀಜ್ ಮಾಡ್ತಿದ್ದಾರೆ. ಸುಮಾರು ತೆರವು ಬಿಡಿಸ್ಯಾರಲ್ಲ, ಬಹಳಷ್ಟು ಜನ 40-30% ಇದ್ದಾಗ ಸಂಪೂರ್ಣವಾಗಿ ತೆರವುಗೊಳಿಸ್ತಾರೆ. ನೀವು ಹೇಳಿದ್ದಾಗ ಗಮನಕ್ಕೆ ನಾವು ಮಾಡಿದ್ವಿ, ಆಲ್ರೆಡಿ ಮಾಡಿದ್ವಿ. ಆ ಪ್ರಾಜೆಕ್ಟ್ ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಈಗೇನು ನಾವು ಮಾಡಿದ್ರಲ್ಲ, ಸಮಗ್ರ ಯೋಜನೆ ಮಾಡಿದೀವಿ ಎಲ್ಲ ವರ್ಷಗಳು. ನಾವು ರಿಪೇರ್ ಮಾಡೋದು ಸದ್ಯ ಆಗೋಲ್ಲ, ಸುಮಾರು 5 ವರ್ಷವರೆಗೆ ಈಗ ಮಾಡ್ತಾ ಇದ್ದಾರೆ ಸರ್. ನೀವು ನಾವೇ ದುಡ್ಡು ಕೊಟ್ಟಿರೋದು ಅದಕ್ಕೆ. ಸದ್ಯಕ್ಕೆ ಅದು ಮಾಡೋಲ್ಲ. ನಾವು ಕೇಳಿದ್ರು 200 crore ಕೇಳಿದ್ವಿ ಫಸ್ಟ್, ಎಂಟೈರ್ ಎಲ್ಲ ಇತ್ತು. ಈಗ 55 ಕೋಟಿ ಡಿಸ್ಟ್ರಿಕ್ಟ್ ಕೊಡೋದ್ರಿಂದ 3 ಹಂತದಲ್ಲಿ ಕಟ್ಟಬೇಕಾಗಿರೋದು ನಾವು.
ಈ ಥರ 1, 2, 3 ಇದನ್ನ ನಾವು ತೆಗಿಲಿಕ್ಕೆ ಇನ್ನು ಭಾಳ ದಿವಸ ಲೇಟ್ ಆಗ್ಬೋದು. ಮತ್ತು ಅದನ್ನು ತೆಗಿಲಿಕ್ಕೆ ಹೋದ್ರೆ ಇದು ಹಳೇದಿದೆ ಯಾಕಂತ ಮತ್ತೆ ಇದು ಬರ್ಬೋದು ಅಂತ ಲಾಸ್ಟ್ ಕೊಟ್ಟಿದ್ವಿ 5 ವರ್ಷ. ಕಟ್ಟಡ ಅಂತ ಹೇಳ್ತೀರಿ, ಪಾರಂಪರಿಕ ಕಟ್ಟಡ ಇನ್ನೊಂದು ಮೇಲೆ ರಿನೋವೇಷನ್ ಮಾಡಕ್ ಬರಲ್ಲ. ಯಾಕೆ ರಿನೋವೇಷನ್ ಮಾಡ್ತಾರೆ? ಅದನ್ನ ಕೆಡವಲಾರ್ದ ಹಂಗೆ ಇಟ್ಕೊಂಡು ನೀವು ಹೊಸ ಕಟ್ಟಡ ಕಟ್ತಾ ಇದ್ದೀರಿ, ಪಾರಂಪರಿಕ ಕಟ್ಟಡ ಅಂತ ಹೇಳಿ. ಹಾಗಿದ್ದಂತ ಸಂದರ್ಭದಲ್ಲಿ ಅದಕ್ಕೆ ಯಾಕೆ ಧಕ್ಕೆ ಮಾಡ್ತಾ ಇದ್ದೀರಿ ಅಂತ. ರೆನೋವೇಷನ್ ಮಾಡ್ತಾ ಇಲ್ಲ, ಎಲ್ಲಿ ಆಗ್ತಿದ್ದೀರಿ? ಅದ್ರೊಳಗೆಲ್ಲ ಕೆಬ್ಬನ ಗಿಬ್ಬನ ಹಾಕಿ ಏನೇನ ಮಾಡತ್ತಿರಲ್ಲ. ಅದು ಹೊಸ ಬ್ಲಾಕ್, ಹೊಸ ಬ್ಲಾಕ್ ಅದು ಹೊಸ ಬ್ಲಾಕ್. ಅಲ್ಲ, ಕರಿಕಲ್ಲನ್ನ ಹೊರಗೆ ಏನ್ ಮಾಡ್ತಾ ಇದ್ರೆ ಆಲ್ರೆಡಿ ಒಳಗೆ ಕರಿಕಲ್ ಇದೆ ಸರ್. ಅದು ಏನಿಲ್ಲ, ಬೇಗಂ ಸಾಹೇಬ್ ಇದ್ದಾಗ ಅದ್ರ ಮೇಲೆ ಕಾಂಟ್ರಾಕ್ಟ್ ಹಾಕೋದು, ಇವಾಗ ಮತ್ತೆ ಕಲ್ಲ ಹಾಕ್ತಾ ಇದ್ದಾರೆ. ಜಿಲ್ಲಾಧಿಕಾರಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡಿ ಏನ್ ಕಟ್ಟಡದ ಅದರಲ್ಲಿ 3 ವಿಷಯಗಳಿದ್ದಾವೆ. ಒಂದು ಹಳೆ ಕಟ್ಟಡ 1910ರಲ್ಲಿ ಕಟ್ಟಿರೋದು, ಅದರ ಎದುರುಗಡೆ ಒಂದು ಕಾಂಕ್ರೀಟ್ ಕಟ್ಟಡ ಎಲ್ಲಿಂದ ತಾವು ಎಂಟ್ರಿ ಮಾಡ್ತೀವಿ. ಇನ್ನೊಂದು 1964ರಲ್ಲಿ ಪಕ್ಕದಲ್ಲಿ ಒಂದು ಕಲ್ಲಿನ ಕಟ್ಟಡ. ಇದರಲ್ಲಿ ಮೇನ್ ಪಾರಂಪರಿಕ ಕಟ್ಟಡ ಇರೋದು 1910ರಲ್ಲಿ ಇರೋ ರೌಂಡ್ ಸ್ಟ್ರಕ್ಚರ್.